ಮೊದಲ ಆಷಾಢ ಶುಕ್ರವಾರದ ಅಂಗವಾಗಿ ನಗರದ ಚಾಮುಂಡೇಶ್ವರಿ ದೇವಾಲಯಗಳಲ್ಲಿ ದೇವಿಯ ವಿಗ್ರಹಕ್ಕೆ ವಿಶೇಷ ಹೂವಿನ ಅಲಂಕಾರ ಮತ್ತು ಪೂಜಾ ಕೈಂಕರ್ಯಗಳು ನಡೆದವು. ನಗರದ ಪೊಲೀಸ್ ಕ್ವಾರ್ಟರ್ಸ್ನಲ್ಲಿರುವ ಚಾಮುಂಡೇಶ್ವರಿ ದೇವಾಲಯದ ಅಂಗಳದಲ್ಲಿ ಬಣ್ಣದ ವಿವಿಧ ರಂಗೋಲಿಗಳು ಕಂಗೊಳಿಸುತ್ತಿದ್ದವು. ಮಹಿಳೆಯರು ಸೇರಿದಂತೆ ಭಕ್ತರು ದೇವಿ ದರ್ಶನಕ್ಕೆಂದು ಸರತಿ ಸಾಲಿನಲ್ಲಿ ನಿಂತಿದ್ದರು. ಜೊತೆಗೆ ನಿಂಬೆಹಣ್ಣಿನ ಆರತಿ ಸಮೇತ ಪೂಜೆ ಸಲ್ಲಿಸಿದರು. ಕಲ್ಲಹಳ್ಳಿಯ ಚಾಮುಂಡೇಶ್ವರಿ ದೇವಿಗೆ ತೆಂಗಿನ ಗರಿ ಚಪ್ಪರ ಹಾಕುವ ಮೂಲಕ ದೇವಿ ಫೋಟೋವನ್ನು ಇರಿಸಿ ಪೂಜೆ ಸಲ್ಲಿಸಲಾಯಿತು. ಜೊತೆಗೆ ಭಕ್ತರಿಗೆ ಪ್ರಸಾದ ನೀಡಲಾಯಿತು. ಆಷಾಢ ಮಾಸದಲ್ಲಿ ಚಾಮುಂಡಿ ಜನ್ಮ ತಾಳಿದ್ದು ರೇವತಿ ನಕ್ಷತ್ರ ಕ್ಲಿಷ್ಟ ಪಕ್ಷದ ಅಂಗವಾಗಿ ಈ ಆಷಾಢ ಮಾಸ ಆಚರಿಸಲಾಗುತ್ತದೆ. ಮಂಡ್ಯ, ಮೈಸೂರು, ಬೆಂಗಳೂರು, ಚಾಮರಾಜನಗರ ಸೇರಿದಂತೆ ವಿಶೇಷವಾಗಿ ನಾಡದೇವತೆ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ತಾಯಿಗೆ ವಿಶೇಷ ಪೂಜೆ ಮಾಡಲಾಗುತ್ತದೆ. ಈ ಸಮಯದಲ್ಲಿ ಸಹಸ್ರಾರು ಭಕ್ತರು ದೇವಿ ದರ್ಶನ ಪಡೆದು ಪುನೀತರಾಗುತ್ತಾರೆ ಎಂದು ಅರ್ಚಕ ಸುಬ್ರಹ್ಮಣ್ಯ ಉಡುಪ ಹೇಳಿದರು. ಮಂಡ್ಯ ಜನತೆಗೂ ಆಷಾಢ ಶುಕ್ರವಾರದ ಪ್ರಯುಕ್ತ ಎಲ್ಲರಿಗೂ ಶುಭಾಶಯಗಳು. ಈ ಆಷಾಢ ಮಾಸ ಯಾಕೆ ಬಂತು, ಯಾಕೆ ವಿಚಾರ ಅಂದರೆ, ಆಷಾಢ ಮಾಸದ ಕೃಷ್ಣ ಪಕ್ಷ ಅಂದರೆ ಕೃಷ್ಣ ಪಕ್ಷದಲ್ಲಿ ಸಪ್ತಮಿ ಅಥವಾ ಅಷ್ಟಮಿಯಲ್ಲಿ ರೇವತಿ ನಕ್ಷತ್ರ ಬರುತ್ತೆ. ಆ ರೇವತಿ ನಕ್ಷತ್ರ ದಿನ ಚಾಮುಂಡಿ ಜನ್ಮ ತಾಳಿದ್ದು, ಅಂದರೆ ಪಾರ್ವತಿ ಒಂದು ಅವತಾರ ಆಗಿದ್ದು. ಆದ್ದರಿಂದ ಆ ದಿನ ರೇವತಿ ನಕ್ಷತ್ರ ದಿನ, ಆಷಾಢ ಮಾಸದ ಕೃಷ್ಣ ಪಕ್ಷದ ರೇವತಿ ನಕ್ಷತ್ರ ದಿನ ಚಾಮುಂಡೇಶ್ವರಿ ಜನ್ಮೋತ್ಸವ ಅಂತ ನಾವು ಆಚರಣೆ ಮಾಡ್ತೀವಿ. ಅದೇ ಥರ ಆಚರಣೆ ಮಾಡುವಾಗ ಆಷಾಢ ಮಾಸ ನಮ್ಮ ಚಾಮುಂಡಿ ದೇವಿಗೆ ವಿಶೇಷ ಪೂಜೆ ಇರುತ್ತದೆ. ಈಗ ಉಡುಪಿ, ಮಂಗಳೂರಲ್ಲೆಲ್ಲ ಶ್ರಾವಣ ಮಾಸ ವಿಶೇಷ ಪೂಜೆ ಹಾಗೋ ನಮ್ಮ ಮೈಸೂರು, ಮಂಡ್ಯ, ಚಾಮರಾಜನಗರ, ಬೆಂಗಳೂರು, ಗ್ರಾಮಾಂತರ ಬೆಂಗಳೂರಲ್ಲೆಲ್ಲ ಆಷಾಢ ಮಾಸ ವಿಶೇಷ ಪೂಜೆ ಮತ್ತು ದೇವಿಗೆ ವಿಶೇಷ ಅಲಂಕಾರ ಪೂಜೆ ಎಲ್ಲ ಮಾಡ್ತೇವೆ. ಯಾಕೆ ಆಚರಣೆ ಮಾಡ್ತೇವೆ ಅಂದರೆ, ಆಷಾಢ ಮಾಸದಲ್ಲಿ ಚಾಮುಂಡಿಯ ಜನ್ಮೋತ್ಸವ ಬರುವುದರಿಂದ ಆಷಾಢ ಮಾಸ ನಮಗೆ ಮತ್ತು ನಾಡದೇವತೆ ಆಗಿದ್ದ ಚಾಮುಂಡಿಗೆ ವಿಶೇಷ ಪೂಜೆ ಮಾಡಿ ಎಲ್ಲರಿಗೂ ಆಯುಷ್ಯ, ಆರೋಗ್ಯ, ಐಶ್ವರ್ಯ, ಮಳೆ, ಬೆಳೆ ಮತ್ತು ಆರೋಗ್ಯ ಭಾಗ್ಯ ಕೊಡಲಿ ಎಲ್ಲರ ಹತ್ರ ತಾಯಿ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ತೀವಿ. ಇವತ್ತು ವಿಶೇಷ ಬಂದು ಮೊದಲನೇ ಆಷಾಢ ಶುಕ್ರವಾರ ಪೂಜೆ ನಡೀತಿದೆ ಮಂಡ್ಯ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ. ಎಲ್ಲರೂ ಬಂದು ಪೂಜೆಯನ್ನು ಮಾಡಿಸ್ಕೊಂಡು ಪ್ರಸಾದ ಸ್ವೀಕರಿಸಬೇಕಾಗಿ ವಿನಂತಿ. ವಿಶೇಷ ಏನಂದರೆ, ಮೊದಲನೇ ಆಷಾಢ ಶುಕ್ರವಾರ ಆಗಿರೋದ್ರಿಂದ 10:30ಗೆ ರಾವು ಕಾಲದಿಂದ ನಿಂಬೆ ದೀಪ ಆಗಿರ್ಬೋದು, ಬೆಲ್ಲದಾರತಿ ಆಗಿರ್ಬೋದು, ಪೂಜೆ ನೆರವೇರುತ್ತೆ. ಎಲ್ಲರೂ ಬಂದು ಪೂಜೆ ಸ್ವೀಕರಿಸಿ ಪ್ರಸಾದ ಸ್ವೀಕರಿಸಬೇಕಾಗಿ ವಿನಂತಿ. ದೇವರೆಲ್ಲರಿಗೂ ಒಳ್ಳೆಯದು ಮಾಡಲಿ. ಅವರು ಇಷ್ಟು ವಾರ ಬರ್ತೀನಿ ತಾಯಿ, ನನಗೆ ಈ ಕೆಲಸ ಆಗಬೇಕು, ನನಗೆ ಅದು ಒಳ್ಳೆಯದಾದರೆ ನಿನ್ಗೆ ಇಷ್ಟು ಆಷಾಢ ಶುಕ್ರವಾರ ನಿನಗೆ ಅಂತ ಅರ್ಕೆ ಮಾಡ್ಕೊಂಡಿರ್ತಾರೆ. ಅದು ಹಂಚ್ತಾರೆ. ಅವ್ರಿಗೆ ಒಳ್ಳೇದಾಗಿರುತ್ತೆ. ಅದು ಕೆಲವ್ರಿಗೆ ಆಮೇಲೆ ಒಳ್ಳೇದಾಗುತ್ತೆ, ಕೆಲವ್ರು ಫಸ್ಟೇ ಅಂದ್ಕೊಂಡಿರ್ತಾರೆ ನನಗೆ ಇದು ಒಳ್ಳೇದಾಯ್ತು ತಾಯಿ, ನಾನು ಹಚ್ತೀನಿ ನಿನ್ನ ಸನ್ನಿಧಿಲಿ ಬಂದು ಅಂತ ಅಂದ್ಕೊಂಡಿರ್ತಾರೆ. ಕೆಲವ್ರಿಗೆ ಬೇಗ ಆಗುತ್ತೆ ಒಳ್ಳೆಯದು, ಕೆಲವ್ರಿಗೆ ನಿಧಾನ ಆಗುತ್ತೆ, ಒಟ್ಟಿನಲ್ಲಿ ಒಳ್ಳೇದಾಗುತ್ತೆ. ಇವತ್ತು ಆಷಾಢ